ವಿಧಾನಸೌಧದಿಂದ ಅತ್ಯಂತ ಹತ್ತಿರ ಇರುವಂತ ವಿಧಾನಸೌಧದಿಂದ ಕೂಗು ಹಾಕಿದ್ರೆ ಅಲ್ಲಿ ಕೇಳಿಸ್ತದೆ, ಅಥವಾ ಅಲ್ಲಿ ಕೂಗು ವಿಧಾನಸಭೆಗೆ ಕೇಳಿಸುತ್ತೆ. ಇಡೀ ಸರ್ಕಾರ ಇತ್ತು, ಮುಖ್ಯಮಂತ್ರಿ, ಕ್ಯಾಬಿನೆಟ್ ಸಚಿವರು ಎಲ್ಲರೂ ಕೂಡ ಇದ್ರು. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೆಳಗಾಂನಲ್ಲಿ ಠಿಕಾಣೆ ಹೊಡೆದಿದ್ದಾರೆ, ಎಲ್ಲ ಶಾಸಕರಿದ್ದಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳನ್ನ ಸಾರ್ವಜನಿಕವಾಗಿ ಥಳಿಸಿ ವಸ್ತ್ರಭಂಗವನ್ನು ಮಾಡಿರುವಂಥದ್ದು ಈ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಮೇಲೆ ಭಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಿಗಳಿಗಿದ್ರೆ, ಸಾರ್ವಜನಿಕರು ಈ ಸರ್ಕಾರದ ಮೇಲೆ ನಮ್ಮ ರಕ್ಷಣೆ ಆಗತ್ತೆ ಅನ್ನುವಂಥ ನಂಬಿಕೆಯನ್ನು ಕೂಡ ಕಳ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಯ್ತು, ಅಲ್ಲಿ ಎಷ್ಟು ಧೈರ್ಯ ಇರ್ಬೋದು ಅವರಿಗೆ, ಸರ್ಕಾರ ಅಲ್ಲೇ ಇದ್ದಾಗ ಈ ತರ ನಡೀತಿದೆ ಅಂದ್ರೆ. ಮತ್ತೆ ನಡೆದ ಮೇಲೆ ಯಾವ ರೀತಿ ಸರ್ಕಾರ ನಡ್ಕೊಂಡಿದೆ, ಹೋಗಿ ಆಸ್ಪತ್ರೆಗೆ ವಿಸಿಟ್ ಮಾಡಿಬಿಟ್ರೆ ಇವ್ರ ಕರ್ತವ್ಯ ಮುಗಿತಾ? ವಿಧಾನಸೌಧದಿಂದ ಅತ್ಯಂತ ಹತ್ತಿರ ಇರುವಂತ ವಿಧಾನಸೌಧದಿಂದ ಕೂಗು ಹಾಕಿದ್ರೆ ಅಲ್ಲಿ ಕೇಳಿಸ್ತದೆ, ಅಥವಾ ಅಲ್ಲಿ ಕೂಗು ವಿಧಾನಸಭೆಗೆ ಕೇಳಿಸುತ್ತೆ. ಇಡೀ ಸರ್ಕಾರ ಇತ್ತು, ಮುಖ್ಯಮಂತ್ರಿ, ಕ್ಯಾಬಿನೆಟ್ ಸಚಿವರು ಎಲ್ಲರೂ ಕೂಡ ಇದ್ರು. ಎಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳು ಬೆಳಗಾಂನಲ್ಲಿ ಠಿಕಾಣೆ ಹೊಡೆದಿದ್ದಾರೆ, ಎಲ್ಲ ಶಾಸಕರಿದ್ದಾರೆ. ಅಂತ ಸಂದರ್ಭದಲ್ಲಿ ಒಬ್ಬ ಹೆಣ್ಮಗಳನ್ನ ಸಾರ್ವಜನಿಕವಾಗಿ ಥಳಿಸಿ ವಸ್ತ್ರಭಂಗವನ್ನು ಮಾಡಿರುವಂಥದ್ದು ಈ ಸರ್ಕಾರದ ಮತ್ತು ಪೊಲೀಸ್ ಇಲಾಖೆ ಮೇಲೆ ಭಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಆರೋಪಿಗಳಿಗಿದ್ರೆ, ಸಾರ್ವಜನಿಕರು ಈ ಸರ್ಕಾರದ ಮೇಲೆ ನಮ್ಮ ರಕ್ಷಣೆ ಆಗತ್ತೆ ಅನ್ನುವಂಥ ನಂಬಿಕೆಯನ್ನು ಕೂಡ ಕಳ್ಕೊಂಡಿದ್ದಾರೆ. ನನಗೆ ಆಶ್ಚರ್ಯ ಆಯ್ತು, ಅಲ್ಲಿ ಎಷ್ಟು ಧೈರ್ಯ ಇರ್ಬೋದು ಅವರಿಗೆ, ಸರ್ಕಾರ ಅಲ್ಲೇ ಇದ್ದಾಗ ಈ ತರ ನಡೀತಿದೆ ಅಂದ್ರೆ. ಮತ್ತೆ ನಡೆದ ಮೇಲೆ ಯಾವ ರೀತಿ ಸರ್ಕಾರ ನಡ್ಕೊಂಡಿದೆ, ಹೋಗಿ ಆಸ್ಪತ್ರೆಗೆ ವಿಸಿಟ್ ಮಾಡಿಬಿಟ್ರೆ ಇವ್ರ ಕರ್ತವ್ಯ ಮುಗಿತಾ?